ಹಾಯ್ ಎಲ್ಲರಿಗೂ. ಇವತ್ತು ನಾನು ಕನಕಾಂಬರ ಹೂವು ಅಂದರೆ ನಮ್ಮ ಊರಿನಲ್ಲಿ ಅಬ್ಬಳಿಗೆ ಹೂವು ಅಂತ ಕರಿತೇವೆ. ಈ ಹೂವಿನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಕನಕಾಂಬರ ಹೂವನ್ನು ದೇವರಿಗೆ ಅರ್ಪಿಸುವ ಹಿಂದೆ ಅದರದ್ದೇ ಆದ ಕಾರಣ ಇರ್ತದೆ. ಹಾಗಾಗಿ ಆ ಕಾರಣದ ಜೊತೆಗೆ ಅಬ್ಬಳಿಗೆ ಹೂವನ್ನು ಹಾರವನ್ನು ಯಾವ ರೀತಿ ಕಟ್ಟುವುದು ಅಂತ ಕೂಡ ನಾನು ಹೇಳಿಕೊಡ್ತೇನೆ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಿಂದೂ ಸಂಪ್ರದಾಯದಲ್ಲಿ ದೇವರಿಗೆ ಕನಕಾಂಬರ ಹೂವನ್ನು ಅರ್ಪಿಸುವುದು ಶುದ್ಧತೆ, ಭಕ್ತಿ ಮತ್ತು ದೇವತೆಯನ್ನು ಮೆಚ್ಚಿಸಲಿಕ್ಕೋಸ್ಕರ ಆ ಮಾರ್ಗವನ್ನು ಸೂಚಿಸುವಂತಹ ಸಾಂಕೇತಿಕ ಸೂಚಕ ಅಂತ ಹೇಳಿ ಇದನ್ನು ಕರಿತೇವೆ. ಯಾಕೆಂತ ಹೇಳಿದರೆ ಅಬ್ಬಳಿಗೆ ಹೂವು ಅದೊಂದು ಮಂಗಳಕರ ಮತ್ತು ರೋಮಾಂಚಕ ಅಂತ ಹೇಳಿ ಅದನ್ನು ಪರಿಗಣಿಸಲಾಗ್ತದೆ. ಈ ಹೂವು ಸಮೃದ್ಧಿ ಹಾಗೆ ಸಂತೋಷದ ಸಂಕೇತ ಅಂತ ಹೇಳಿ ನಂಬಿಕೆ. ವರ್ಷಪೂರ್ತಿ ಹೂ ಬಿಡುವಂತಹ ಈ ಕನಕಾಂಬರ ಹೂವನ್ನು ಗೌರವವನ್ನು ವ್ಯಕ್ತಪಡಿಸಲಿಕ್ಕೆ ಹಾಗೆಯೇ ನಾವು ಆಶೀರ್ವಾದವನ್ನು ಪಡೀಲಿಕ್ಕೆ ಇದೊಂದು ಸುಂದರ ಕೊಡುಗೆ ಅಂತ ಹೇಳಿ ಹೇಳಲಾಗಿದೆ. ಸಾಮಾನ್ಯವಾಗಿ ಸಂಪತ್ತು ಮತ್ತು ಸಮೃದ್ಧಿಗೆ ಪ್ರತಿನಿಧಿಸುವಂತಹ ಲಕ್ಷ್ಮೀ ದೇವತೆಗೆ ಸಂಬಂಧಿಸಿದ ಈ ಹೂವಾಗಿದೆ. ಇದು ಆರ್ಥಿಕ ಸಮೃದ್ಧಿಯನ್ನು ಪಡೀಲಿಕ್ಕೆ ಒಂದು ಸೂಕ್ತವಾದ ಕೊಡುಗೆ. ಇದರ ವಿಶೇಷ ಏನಂತ ಹೇಳಿದರೆ ಪ್ರಕಾಶಮಾನವಾಗಿ ಕಾಣುವಂತಹ ಈ ಬಣ್ಣದ ಹೂಗಳು ಪೂಜೆಯ ವಾತಾವರಣಕ್ಕೆ ಹೆಚ್ಚು ಮೆರುಗನ್ನು ಕೊಡ್ತದೆ. ಓಣಂ ಇರ್ಬೋದು, ಹಾಗೆ ನವರಾತ್ರಿಯಂತಹ ಹಬ್ಬಗಳ ಸಂದರ್ಭದಲ್ಲಿ ಮನೆಗಳು, ದೇವಾಲಯಗಳು ಹಾಗೆ ಸಮಾರಂಭದ ಸ್ಥಳಗಳನ್ನು ಅಲಂಕರಿಸಲು ಈ ಕನಕಾಂಬರ ಹೂಗಳನ್ನು ಬಳಸಲಾಗ್ತದೆ. ಅದಲ್ಲದೆ ಕೂದಲ ಅಲಂಕಾರಕ್ಕೆ ಹೂಗಳು ಜನಪ್ರಿಯ ಆಯ್ಕೆ ಅಂತ ಹೇಳಲಾಗ್ತದೆ. ನಮ್ಮ ಮನೆಯಲ್ಲಿ ಕಿತ್ತಳೆ ಬಣ್ಣದ ಹೂಗಳು, ಸಾಲ್ಮಾನ್ ಕಲರ್ ಹಾಗೆ ಹಳದಿ ಬಣ್ಣ, ಹಸಿರು ಬಣ್ಣದ ಅಬ್ಬಳಿಗೆ ಹೂವಿನ ಗಿಡಕ್ಕೆ ಫೈರ್ ಕ್ರ್ಯಾಕರ್ ಸಸ್ಯ ಅಂತ ಕೂಡ ಹೇಳೋದುಂಟು. ಬಿಸಿಲಿನಲ್ಲಿ ಬೆಳೆಯುವಂತಹ ಕನಕಾಂಬರ ಹೂವು ನಿತ್ಯ ಹರಿದ್ವರ್ಣ ಪೊದೆ ಸಸ್ಯವಾಗಿ 1-3 ಅಡಿ ಎತ್ತರವಾಗಿ ಬೆಳೀತದೆ. ವರ್ಷವಿಡೀ ಕನಕಾಂಬರ ಹೂಗಳು ಅರಳ್ತಾನೆ ಇರ್ತದೆ. ಈ ಗಿಡಕ್ಕೆ ತುಂಬ ಆರೈಕೆ ಬೇಡ. ನೇರ ಸೂರ್ಯನ ಬೆಳಕಿಗೆ ಬೆಳೆಯುವಂತಹ ಈ ಗಿಡ ನೀರನ್ನು ಹಾಕ್ತಿದ್ರೆ ಸೊಂಪಾಗಿ ಬೆಳೀತದೆ. ಹಾಗೆ ವರ್ಷವಿಡೀ ಹೂವನ್ನು ಕೂಡ ಬಿಡ್ತಾ ಇರ್ತದೆ. ನೆರಳಿನಲ್ಲಿ ಕೂಡ ಇದು ಬದುಕ್ತದೆ. ಹಾಗೆಯೇ ಬರಿದು ಹೋದಂತಹ ಮಣ್ಣು ಅಂದರೆ ಫಲವತ್ತಾದಂತಹ ಮಣ್ಣಿದ್ರೆ ಸೊಂಪಾಗಿ ಬೆಳೆಯುವಂತಹ ಗಿಡ. ಈ ಗಿಡದ ಕಾಂಡವನ್ನು ಕತ್ತರಿಸಿ ನೆಟ್ಟರೆ ಬೆಳೆಯುವಂತಹ ಸಸ್ಯ. ಕನಕಂ ಅಂತ ಹೇಳಿದರೆ ಚಿನ್ನ ಅಥವಾ ಸಂಪತ್ತು ಅಂತ ಅರ್ಥ. ಹಾಗಾಗಿ ಇದಿಷ್ಟು ಕನಕಾಂಬರ ಹೂವು ಅಬ್ಬಳಿಗೆ ಹೂವಿನ ಮಹತ್ವ. ಸಿರಿ ಸಂಪತ್ತಿಗೆ ಸಂಕೇತವಾಗಿರುವಂತಹ ಈ ಅಬ್ಬಳಿಗೆ ಹೂವನ್ನು ದೇವರಿಗೆ ಅರ್ಪಣೆ ಮಾಡಿದರೆ ನಮಗೆ ಒಳ್ಳೆಯದಾಗ್ತದೆ ಅನ್ನೋ ಹೇಳುವ ನಂಬಿಕೆ. ನಮ್ಮ ಮನೆಯಲ್ಲಿ 4 ಬಣ್ಣದ ಅಬ್ಬಳಿಗೆ ಹೂವುಂಟು. ಹಸಿರು ಬಣ್ಣ, ಸಾಲ್ಮನ್ ಬಣ್ಣ, ಹಾಗೆಯೇ ಕಿತ್ತಳೆ ಬಣ್ಣ, ಹಾಗೆಯೇ ಹಳದಿ ಬಣ್ಣ. ಈ ಗಿಡಕ್ಕೆ ತುಂಬ ಆರೈಕೆ ಬೇಕು ಅಂತಿಲ್ಲ. 1 ವಾರಕ್ಕೊಮ್ಮೆ ನೀರು ಹಾಕಿದರೆ ಸಾಕಾಗ್ತದೆ. ಹಾಗೆಯೇ ನೇರ ಸೂರ್ಯನ ಬೆಳಕನ್ನು ತಡೆಯುವಂತಹ ಶಕ್ತಿ ಈ ಸಸ್ಯಕ್කුಂಟು. ಹಾಗೆ ಬೆಳಕಿನಲ್ಲಿ ಕೂಡ ಇದು ಬೆಳೀತದೆ. ವರ್ಷವಿಡೀ ಇದು ಹೂವನ್ನು ಬಿಡ್ತಾ ಇರ್ತದೆ. ಹಾಗೆಯೇ ಆ ಮನೆಗೆ ಇರ್ಬೋದು, ಆ ಗಿಡಕ್ಕೆ ಅಷ್ಟು ಮೆರುಗನ್ನು ಕೊಡ್ತದೆ. ಇಲ್ಲಿ ಹೂವನ್ನು ಕಟ್ತಿರೋದನ್ನು ನೀವು ನೋಡ್ಬೋದು. ಇದಿಷ್ಟು ಹೂವು ಕೂಡ ನಮ್ಮ ಮನೆಯಲ್ಲೇ ಅರಳಿದಂತಹ ಹೂವು. ಇದನ್ನು ನಾವು ದೇವರಿಗೆ ಹಾರ ಮಾಡಿ ಅರ್ಪಿಸ್ತೇವೆ. ಇದಿಷ್ಟು ದೊಡ್ಡ ಹಾರ ಆಗಿದೆ. ಆಲ್ಮೋಸ್ಟ್ ಕಟ್ಟಿಕೊಂಡು ಬಂದಾಯಿತು. ಈ ಹೂವನ್ನು ನಿಮ್ಮ ಮನೆಯಲ್ಲಿ ಕೂಡ ಬೆಳೆಸಿ ಹಾಗೆ ಇಂಥದ್ದೇ ಹಾರವನ್ನು ಮಾಡಿ ದೇವರಿಗೆ ಅರ್ಪಿಸಿ ಎಷ್ಟು ಚೆಂದ ಕಾಣ್ತದೆ ಅಂತ ಹೇಳಿ ನೋಡಿ. ಇಷ್ಟು ದೊಡ್ಡ ಹಾರ ಆಗಿದೆ. ಅಬ್ಬಳಿಗೆ ಹೂವಿನ ಕೃಷಿ ಕೂಡ ಮಾಡಿ ಅದೆಷ್ಟೋ ಜನ ಲಾಭ ಕೂಡ ಮಾಡ್ಕೊಳ್ತಿದ್ದಾರೆ. ಮಾರ್ಕೆಟಲ್ಲಿ ಕೂಡ ತುಂಬ ಬೇಡಿಕೆ ಉಂಟು ಇದಕ್ಕೆ. ನಮ್ಮದು ಕಟ್ಟಿ ಆಯಿತು. ಈಗ ಫೈನಲ್ ಎಷ್ಟು ಉದ್ದಾಗಿದೆ ಹಾರ ಅಂತ ಹೇಳಿ ನಾನು ತೋರಿಸ್ತೇನೆ. ಇವತ್ತಿನ ವಿಡಿಯೋದ ಜೊತೆಗೆ ನಾನು ಅಬ್ಬಳಿಗೆ ಹೂವಿನ ಒಂದಷ್ಟು ಮಾಹಿತಿ ಹಾಗೆಯೇ ಅದನ್ನು ಯಾಕೆ ನಾವು ದೇವರಿಗೆ ಅರ್ಪಣೆ ಮಾಡಬೇಕು ಅಂತ ಹೇಳುವ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ನಿಮಗೆ ಹೆಚ್ಚಿನ ಮಾಹಿತಿ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು. ವಿಷಯ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಬೇರೆಯವ್ರಿಗೂ ಶೇರ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. Bye bye.